ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾಲಿಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಬಿಗಿ ಕ್ರಮ, ಠಾಣೆ ವ್ಯಾಪ್ತಿಯಲ್ಲಿ ವಿಶೇಷ ಕಾರ್ಯಾಚರಣೆಗೆ ನೂತನ SP ಅರುಣಾಕ್ಷಗಿರಿ. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ಆಹಾರ ಪೂರೈಸಿದ ಏಜೆನ್ಸಿ ಹಣ ಬಾಕಿ, ನ್ಯಾಯಾಲಯದ ಆದೇಶ ಮೇರೆಗೆ ಪೀಠೋಪಕರಣ ಜಪ್ತಿ. HIS ಸಂಸ್ಥೆ ಹೆಸರಿನಲ್ಲಿ ಮಂಜುನಾಥ್ ಎಂಬತ್ತನಿಂದ ಪಾಲಕರಿಗೆ ವಂಚನೆ, ಎಚ್ಚರ ವಹಿಸಲು ಜೈ ಭೀಮ್ ಮನವಿ. ರಾಯಲ್ ಕಾನ್ಕಾರ್ಡ್ ಶಾಲೆಯ ವಾರ್ಷಿಕೋತ್ಸವ, ಮಕ್ಕಳನ್ನು ಸಶಕ್ತಗೊಳಿಸಲು ಪಾಲಕರು ಒತ್ತು ನೀಡಿ, ರಾಜ್ಯ ಯೋಗಿನಿ ಸ್ಮಿತಕ್ಕ. ನಕಲಿ ದಾಖಲೆ ಸೃಷ್ಟಿ ವಂಚನೆ, ಅಂಬಾಜಿರಾವ್ ಗಡಿಪಾರಿಗೆ ಆಗ್ರಹಿಸಿ ಭೀಮಾ ಆರ್ಮಿ ಸಂಘಟನೆಯಿಂದ SPಗೆ ಮನವಿ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ರಕ್ಷಿಸಲು ಸಿಬ್ಬಂದಿಗಳಲ್ಲಿ ಶಿಸ್ತು ಹಾಗೂ ಪಾರದರ್ಶಕ ಆಡಳಿತ ನೀಡಲು ಪ್ರತಿ ಠಾಣೆಯಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿ ಅಕ್ರಮಗಳಿಗೆ ಸಾಧ್ಯತೆ ಮೇಲೆ ಕಡಿವಾಣ ಹಾಕಲಾಗುತ್ತದೆ. ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ನೂತನ SP ಅರುಣಾಕ್ಷಗಿರಿ ಹೇಳಿದರು. ಅವರಿದ್ದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲೆಯ ವಿವಿಧ ಠಾಣೆಗಳಿಗೆ ಭೇಟಿ ನೀಡಿ ಅಪರಾಧ ಪ್ರಕರಣಗಳನ್ನು, ಶಿಕ್ಷೆ ಮತ್ತು ರೂಢಿಗತ ಅಪರಾಧ ಕುರಿತು ಮಾಹಿತಿ ಪಡೆಯಲಾಗಿದೆ. ಸಿಬ್ಬಂದಿಗಳಿಗೆ ಕೆಲ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಗಿದೆ. CCTVಗಳು ನಿರಂತರ ನಿರ್ವಹಣೆ, ಸಿಬ್ಬಂದಿಗಳಲ್ಲಿ ಶಿಸ್ತು ರೂಢಿಸಿಕೊಳ್ಳುವ ಕುರಿತು ನಿರ್ದೇಶನ ನೀಡಲಾಗಿದೆ. ಜಿಲ್ಲೆಯಲ್ಲಿ 13 ಮಂಜೂರಾತಿ ಸಿಬ್ಬಂದಿಗಳಿಗೆ 1100 ಜನರ ಕಾರ್ಯನಿರ್ವಹಿಸಿದ್ದಾರೆ. ರಾತ್ರಿ ಗಸ್ತು ಹಾಗೂ ಬಂದೋಬಸ್ತ್ ನಿರ್ವಹಣೆಗೆ ಸಮಸ್ಯೆಯಾಗಿದೆ. ಆದರೆ ಪಳೆ ಪ್ರಕಾರ ಸಿಬ್ಬಂದಿಗಳನ್ನು ನಿಯುಕ್ತಿಗೊಳಿಸುತ್ತದೆ. ಒತ್ತಡದಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡದಂತೆ ನಿಗಾವಹಿಸಲಾಗುತ್ತಿದೆ ಎಂದರು. ಎಲ್ಲ ಠಾಣೆಗಳಲ್ಲಿ ರೂಢಿಗತ ಅಪರಾಧಿಗಳು ಪಟ್ಟಿಯಲ್ಲಿ ಪರಿಷ್ಕರಿಸಿ ಅಪರಾಧಿ ಪ್ರವೃತ್ತಿಯ ಮೊಬೈಲ್ ತಪಾಸಣೆ, ಮನಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚಟುವಟಿಕೆಗಳಲ್ಲಿರುವ ಮೊಬೈಲ್ ತಪಾಸಣೆ ನಡೆಸಿ ಅಪರಾಧಿ ಮನೋಭಾವ ಪತ್ತೆ ಮಾಡಲಾಗುತ್ತದೆ. ಸಮಾಜದ ಅಶಾಂತಿಗೆ ಕಾರಣವಾಗುವ ಸಂದೇಶಗಳ ವಿನಿಮಯ ಒಳಗೊಡದಂತೆ ಚಟುವಟಿಕೆಗಳ ನಿಗಾವಹಿಸಲು ಸಿಬ್ಬಂದಿಗಳಿಗೆ ಸೂಚಿಸಲಾಗಿದೆ. ಠಾಣೆಗಳಲ್ಲಿ ಶಾಂತಿ ಸಭೆಗಳನ್ನು ನಡೆಸಿ ಸಮಸ್ಯೆಗಳ ನಿವಾರಣೆಗೆ ಆದ್ಯತೆ ಮೇಲೆ ಕಾರ್ಯನಿರ್ವಹಿಸಲಾಗುತ್ತದೆ. ಠಾಣೆವಾರು ಅಪರಾಧ ಪ್ರಕರಣಗಳ ಪತ್ತೆ, ಹೆಚ್ಚಳ ನಿಯಂತ್ರಣಕ್ಕೆ ಬೆಳಕಿರುವ ಕ್ರಮಗಳ ಕುರಿತು ವಿಶೇಷ ನಿಗಾ ವಹಿಸಲಾಗುತ್ತದೆ. CH ಪೌಡರ್ ಅಕ್ರಮ ಸಾಗಣೆ, ಮಸ್ಕ, ಇಸ್ಪೇಟ್, ಜೂಜಾಟಗಳ ಸೇರಿದಂತೆ ನಿಗಾ ವಹಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ. ಸಾರ್ವಜನಿಕರು ಸಹಕಾರ ನೀಡಿ ಮಾಹಿತಿಯನ್ನು ಇಲಾಖೆಗೆ ನೀಡಬೇಕು. ಕಾನೂನು ಗೆತ್ತಿಕೊಂಡವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಹೊಸ ಕಾಯ್ದೆಗಳು ಬಂದಿದೆ. ಪ್ರಿವಿಯಸ್ಲಿ ಇಂಡಿಯನ್ ಪೀನಲ್ ಕೋಡ್ ಅಂಡ್ ಕ್ರಿಮಿನಲ್ 1873 during British, so it was designed to control a population, but now ಕಾಯ್ದೆ CRPC has undergone lot of changes in BNSS, so ಅದರ ಪ್ರಕಾರ ಸರಿಯಾಗಿ ಕೆಲಸ ಮಾಡಕ್ಕೆ ಹೇಳಿದೀವಿ. ಸೊ ಹೈಲೈಟ್ ಮಾಡಬೇಕು what kind of conviction people are doing. ಸೊ ಕೆಲವು ಕನ್ವಿಕ್ಷನ್ ಕಡಿಮೆ ಆಗಿದೆ, ಕೆಲವು ಕನ್ವಿಕ್ಷನ್ ಆಫ್ ಸೆನ್ನೂರ್ ಟೌನ್ in which 20 years imprisonment has been given for a rape case. So that should be handled. They will think 20 ವರ್ಷ ಜೈಲು ಹಾಕ್ತಾರೆ. So this kind of local news ಅಲ್ಲಿ immediate ಪ್ರಚಾರ ಮಾಡಕ್ಕೆ ಕೂಡ ಹೇಳಿ. ಓಕೆ, ಅಲ್ಲಿ ನೀವು ಸಾಯಂಕಾಲನೇ ಜಾಸ್ತಿ ಇರ್ತಾರೆ. ಸುಮಾರು ಏನಿಲ್ಲ ಅಂದ್ರೆ 50-60 ಇಂಜಿನಿಯರ್ ಊರಲ್ಲ ಸರ್, ಆ ರಸ್ತೆ ಸರ್. ಓಕೆ, ಯಾವ್ದು ಹಾವಡಿ ಚೌಡಮ್ಮ ಕಟ್ಟಿ ವಿಚಾರ ಮಾಡಕ್ಕೆ ಲಿಂಕ್ಸ್ ಬರುತ್ತೆ. ಇವನ್ ನಂದು ಅಫಿಷಿಯಲ್ ನಂಬರ್ ಅಂಡ್ ಪರ್ಸನಲ್ ನಂಬರ್ಗೆ ಕೂಡ ಲಿಂಕ್ಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನೋ ಬರುತ್ತೆ, ಪ್ಲೇ ಟು ವಿನ್, IRTH, ಹೌಸ್ ಆಫ್ ಲೈಫ್, ಆಲ್ ದೀಸ್ ನಾನ್ಸೆನ್ಸ್ ಮೆಸೇಜಸ್ ಆರ್ ಕಮಿಂಗ್. ನಾವು ಫ್ರೀ ಆಗಿರ್ತೀವಿ, ಐಡಲ್ ಟೈಮ್ ಫ್ರೀ ಆಗಿರ್ತೀವಿ. ಸೊ ವಿ ಶುಡ್ ನಾಟ್ ಬಿ, ನಾವು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಬಂತು ಅಥವಾ SMS ಬಂತು ಕ್ಲಿಕ್ ಮಾಡಬಾರ್ದು. ಸೊ ಯು ಶುಡ್ ಡೆಲೀಟ್ ದೋಸ್ ಮೆಸೇಜಸ್. ಸೊ ಇಫ್ ಯು ಕ್ಲಿಕ್ ಇಟ್, ದೇ ವಿಲ್ ಪುಟ್ ವೈರಸ್ ಇನ್ ಯುವರ್ ಮೊಬೈಲ್ ಅಂಡ್ ದೇ ವಿಲ್ ಎಕ್ಸ್ಟ್ರಾಕ್ಟ್ ಆನ್ ಇನ್ಫಾರ್ಮೇಶನ್. ಅಂಡ್ ನಾವು ಎಲ್ಲರೂ ಇವಾಗ UPI, ಗೂಗಲ್ ಪೇ, ಫೋನ್ ಪೇ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಇಟ್ ಈಸ್ ವೆರಿ ಈಸಿ ಟು ಹ್ಯಾಕ್ ಮೊಬೈಲ್ ಫೋನ್ಸ್ ಅಂಡ್ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಯುವರ್ ಕ್ರೆಡೆನ್ಷಿಯಲ್ಸ್. ಸೊ ನಾನು ಅದೇ ರಿಕ್ವೆಸ್ಟ್ ಮಾಡ್ತೀನಿ, ಅನ್ನೋನ್ ನಂಬರ್ಸ್ ಇಂದ ಫೋನ್ ಬಂದ್ರೆ ಅಥವಾ ಅನ್ನೋನ್ ನಂಬರ್ಸ್ ಇಂದ SMS ಬಂದ್ರೆ ಅಥವಾ ಅನ್ನೋನ್ ನಂಬರ್ಸ್ ಇಂದ ವಾಟ್ಸ್ಆ್ಯಪ್ ಬಂದ್ರೆ ದಯವಿಟ್ಟು ಅದನ್ನ ನೀವು ಡೆಲೀಟ್ ಮಾಡಿ ಅಥವಾ ಆರ್ಕೈವ್ ಮಾಡಿಬಿಡಿ, ಬಟ್ ಡೋಂಟ್ ಓಪನ್ ಇಟ್. ಸೊ ದಟ್ ಈಸ್ ಒನ್ ಮೈ ರಿಕ್ವೆಸ್ಟ್. ನಂತರ ಅವರು ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಅಂದರೆ ಫರ್ನಿಚರ್ಸ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು.
ಸುಮಾರು ಒಂದು 4 ಲಕ್ಷ ವಸ್ತುಗಳನ್ನು ಭಾಳಷ್ಟು ಕಡಿಮೆ ರೇಟಲ್ಲಿ ಅಂದರೆ 80,000 90,000 ರೂಪಾಯಲ್ಲಿ ಕೊಡ್ತಾರೆ ಅಂತ ತಿಳ್ಕೊಂಡು ಮೆಸೇಜ್ಗಳು ಸ್ಟಾರ್ಟ್ ಆಗ್ತವೆ. ಪರ್ಟಿಕ್ಯುಲರ್ ಆಗಿ ಕೆಲವು ಮಾಧ್ಯಮ ಮಿತ್ರರು ಕೂಡ ಮೆಸೇಜ್ಗಳು ಬೈದಾವೆ. ಅದಾದ ನಂತರ ಅದನ್ನು ಬೆನ್ನತ್ತಿ ನಾವು ಹೋಗ್ತೀವಿ. ಫೋನ್ ನಂಬರ್ ಆಗಿರ್ಬೋದು ಅಥವಾ ಲಿಂಕ್ಗಳಾಗಿರ್ಬೋದು, ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಪಾರ್ಟಲ್ಲಿ ಚೆಕ್ ಮಾಡ್ತಾ ಹೋದಾಗ ಅದು ನಮಗೆ ಆರೋಪಿ ರಾಜಸ್ಥಾನದಲ್ಲಿ ಅಳ್ವಾರ ಡಿಸ್ಟಿಕ್ ಅಂತ ಬರುತ್ತೆ. ಅಲ್ಲಿಂದ ನಾವೆಲ್ಲ ಪತ್ತೆ ಹಚ್ಚಿ SP ಸಾಹೇಬರು ಅವ್ರ ಮಾರ್ಗದರ್ಶನದಲ್ಲಿ ಅವನ್ನ ಈಗ ಆಲ್ರೆಡಿ ಜೈಲಿಗೆ ಕೂಡ ಕಳಿಸಿದ್ದೀವಿ. ಆಳ್ವಾರ ಅಂತ ಸದರ್ಭದ ಲಿಮಿಟಲ್ಲಿ ಕರ್ನೂಲು ಡಿಸ್ಟಿಕ್ಕಿನ ಒಂದಿಷ್ಟು ಟೀಮ್ 9 ಜನ ಬರ್ತಾರೆ. ಬಂದು ಏನು ಮಾಡ್ತಾರೆ, 4 ಕಡೆ ಶಾಪ್ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ಶಾಪು ನಮ್ಮದು ಮಂತ್ರಾಲಯ ರೋಡಲ್ಲಿರ್ತಕ್ಕಂಥ ಟ್ರೆಂಡ್ಸ್ ಶಾಪು ಆಪೋಸಿಟೇ ಒಂದು ಶಾಪ್ ಓಪನ್ ಮಾಡ್ತಾರೆ. ಅವರು ಅಲ್ಲೇ ನೈಟು ವಸ್ತಿನ ಅಲ್ಲೇ ಮಾಡ್ತಾರೆ. ಇಲ್ಲಿ ಲೋಕಲ್ 4 ಜನ ಹೋದ ನಂತರ ನೈಟು ಬಂದು ಬರ್ತಡೇ ಮಾಡ್ಕೊಂಡು ಏನು ಮಾಡ್ತಾರೆ, ಹೋಗ್ಬೇಕಾದ್ರೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಆ ಜಗಳ ಜಾಸ್ತಿ ಆಗಿ ಮಾಡ್ತಾರೆ. ಕಟ್ಟಿ ತಗೊಂಡು ಹೊಡೆದಾಡ್ಕೊಂಡ ಸಂದರ್ಭದಲ್ಲಿ ಅವ್ನು ನಿಂತಾಗ್ತಾನೆ. ಇದೇ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸದರ್ಭದ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಇಮಿಡಿಯೇಟ್ಲಿ ಆ ಕೇಸ್ ರಿಜಿಸ್ಟರ್ ಆಗಿ ಆ್ಯಕ್ಚುಲಿ ನಮ್ಮ ಸಬ್ಸಿಡಿಯರ್ ಎಲ್ಲ ಆಫೀಸರ್ಸು ಮಾರ್ನಿಂಗು 2 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದಲೇ ಕಾರ್ಯನಿರತರಾಗಿ ಬೆಳಗ್ಗೆ 10-11 ಗಂಟೆ ಒಳಗೆ 10 ಜನ ನಾವು ಪತ್ತೆ ಹಚ್ತೀವಿ. ಅಂದರೆ ಯಾರು ಅಂತೇಳಿ ಗೊತ್ತೇ ಇಲ್ಲ. ಈ ಸಂದರ್ಭದಲ್ಲಿ ಡಿವೈಎಸ್ಸಿ ಶಾಂತವೀರಯ್ಯ, ವೆಂಕಟೇಶ ಉಗಿಬಂಡಿ ಸೇರಿದಂತೆ ಇತರರು ಅಧಿಕಾರಿಗಳು ಇದ್ದರು. ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ವಸತಿ ನಿಲಯಗಳಿಗೆ ಆಹಾರ ಪೂರೈಕೆ ಮಾಡುವುದರ ಏಜೆನ್ಸಿ ಬಾಕಿ ಹಣ ಪಾವತಿ ನೀಡದಿರುವುದಕ್ಕೆ ಜಿಲ್ಲಾ ಸತ್ರ ನ್ಯಾಯಾಲಯದ ಆದೇಶ ಮೇರೆಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಯಿತು. ವಸತಿ ನಿಲಯಗಳಿಗೆ ಆಹಾರ ಪೂರೈಸುವ ಪದ್ಮಾವತಿ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಗೆ 2 ಪ್ರಖ್ಯಾತ ಪ್ರಕರಣಗಳಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ 2 ಕೋಟಿ ರೂಪಾಯಿ ಅಧಿಕ ಹಣ ಪಾವತಿಗೆ ನ್ಯಾಯಾಲಯ ಸೂಚಿಸಿದ್ದರು. ಪಾವತಿ ಇರುವುದರಿಂದ ಚಿರ ಆಸ್ತಿ ಜಪ್ತಿ ನಡೆಸಲಾಗಿತ್ತು. ಮೊದಲ ಟೆಂಡರ್ ಷರತ್ತಿನಿಂದ 27,57,000 ರೂಪಾಯಿ ಮೌಲ್ಯ ಆಹಾರ ಪೂರೈಸಲಾಗಿದ್ದು 17 ಲಕ್ಷ ರೂಪಾಯಿ ಮಾತ್ರ ಪಾವತಿಸಿದ್ದು ಉಳಿದ ಹಣ ಬಡ್ಡಿ ಸಮೇತ ಪಾವತಿಸದೇ ಇರುವ ಕುರಿತು ಪದ್ಮಾವತಿ ಎಂಟರ್ಪ್ರೈಸಸ್ ನ್ಯಾಯಾಲಯ ಮೊರೆ ಹೋಗಿತ್ತು. ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಬಾಕಿ ಹಣ ಪಾವತಿಸಲು ಸೂಚಿಸಲಾಯಿತು. ಅದೇ ರೀತಿ ಮತ್ತೊಂದು ಪ್ರಕರಣದಲ್ಲಿ 1,18,00,000 ರೂಪಾಯಿ ಬಾಕಿ ಸಂಧಾನ ಮಾಡಲಾಗಿತ್ತು. ಆ ಹಣವು ಪಾವತಿಸದೆ ನಿರ್ಲಕ್ಷ್ಯ ವಹಿಸಿದ್ದ ಶಕ್ಷಿದರು ನ್ಯಾಯಾಲಯಕ್ಕೆ ಮತ್ತೊಂದು ಅರ್ಜಿ ಸಲ್ಲಿಸಿದ್ದು ನ್ಯಾಯಾಲಯದ ಆದೇಶ ಪಾಲನೆ ಮಾಡದೇ ಇರುವುದರಿಂದ ಪೀಠೋಪಕರಣ ಜಪ್ತಿ ಮಾಡಲಾಗಿದೆ ಎಂದು ನ್ಯಾಯವಾದಿ R. ಭೀಮಣ್ಣ ಹೊಸೂರು ತಿಳಿಸಿದರು. ಈ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂಥ ವಸತಿ ನಿಲಯಗಳಿಗೆ ಆಹಾರ ಸಾಮಗ್ರಿಗಳನ್ನು ಪೂರೈಸುವ ಕುರಿತು ಟೆಂಡರ್ ನಮ್ಮ ಕಕ್ಷಿದಾರರಾದ ಪದ್ಮಾವತಿ ಎಂಟರ್ಪ್ರೈಸಸ್ ಅವರಿಗೆ ಆಗಿತ್ತು. ಅದೇ ಪ್ರಕಾರ ಅವರು ಟೆಂಡರ್ ಪ್ರಕ್ರಿಯೆಯ ಪ್ರಕಾರ ಎಲ್ಲ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಿದ್ದು ಉಂಟು. ಪೂರೈಕೆ ಮಾಡಿದ ನಂತರ ಅವರು ಸಂಬಂಧಪಟ್ಟಂಗೆ ಬಿಲ್ಲುಗಳೆಲ್ಲ ಸಬ್ಮಿಟ್ ಮಾಡಿಬಿಟ್ಟಿದ್ರು. ಆದರೆ ಎಷ್ಟು ಹಣ ಅನ್ನೋದು ಪಾವತಿ ಹಣ ಅವರು ಪಾವತಿ ಮಾಡಿರಲಿಲ್ಲ. ಪದ್ಮಾವತಿ ಎಂಟರ್ಪ್ರೈಸಸ್ ಅವರಿಗೆ ವಿತ್ ಇಂಟ್ರೆಸ್ಟ್ ಸಹಿತ ಕೊಡಬೇಕಂತೇಳಿ ಮಾನ್ಯ ನ್ಯಾಯಾಲಯದಲ್ಲಿ, ಸತ್ರ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದರು. ಹೂಡಿದರೂ ಸಹ ಇವರು ಅದಕ್ಕೆ ಯಾವುದೇ ಪ್ರಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಕೊಡಲಿ ಸಲುವಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಮತ್ತೆ ಎಕ್ಸಿಕ್ಯೂಷನ್ ಪಿಟಿಷನನ್ನು ಹಾಕಿದರು. ಎಕ್ಸಿಕ್ಯೂಷನ್ ಪಿಟಿಷನ್ ಕಮರ್ಷಿಯಲ್ EP 14/25 ಅಂತೇಳಿ ಇದರಲ್ಲಿ 32,50,000 ರೂಪಾಯಿಗಳು ಪಾವತಿ ಮಾಡುವುದು ಬಾಕಿ ಇತ್ತು. ಆ ಪಾವತಿಯ ಬಾಕಿ ಇದ್ದ ಸರಿ ಮಧ್ಯಂತರದಲ್ಲಿ 16,13,848 ರೂಪಾಯಿಗಳನ್ನು ಪಾವತಿ ಮಾಡಿದರು. ಇನ್ನು ಬಾಕಿ ಉಳಿದ ಹಣ 16,00,00,000
91,902 ರೂಪಾಯಿಗಳು ಪಾವತಿ ಮಾಡುವುದಿದ್ದು ಅದಕ್ಕೆ ಮೀನಾಮೇಷವಾಗಿ ಇವರು ನಿರ್ಲಕ್ಷ್ಯತೆಯನ್ನು ವಹಿಸಿದ್ದರು. ಆದ ಕಾರಣ ಮಾನ್ಯ ನ್ಯಾಯಾಲಯವು ಮೂವಬಲ್ ಪ್ರಾಪರ್ಟಿಯನ್ನು ಅಟ್ಯಾಚ್ಮೆಂಟಿಗೆ ಆದೇಶ ಮಾಡಿದ್ರು. ಅದೇ ಪ್ರಕಾರ ನಮ್ಮ ಕೋರ್ಟ್ ಸಿಬ್ಬಂದಿಯವರು ಬೇಲಿಫ್ನವರು ಬಂದು ಇವತ್ತಿನ ದಿನ ಅದನ್ನು ಎಕ್ಸಿಕ್ಯೂಟಿವ್ ವಾರೆಂಟನ್ನು ಎಕ್ಸಿಕ್ಯೂಟ್ ಮಾಡಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ 1,87,46,937 ರೂಪಾಯಿ ಬಾಕಿ ಇದೆ ಅವ್ರದ್ದು. ಅದನ್ನು ಕೊಡಲಿಕ್ಕೆ ಅವರು ಮಾನ್ಯ ಇದು ಪ್ರಿನ್ಸಿಪಲ್ ಅಮೌಂಟ್ ಒಂದೇ, ಇದಕ್ಕೆ ಬಡ್ಡಿ ಹಾಕಿರಲಿಲ್ಲ. ಅದರ ಪ್ರಕಾರ ಸಂಧಾನ ಆಗಿ ಕಾಂಪ್ರಮೈಸ್ ಆಗಿತ್ತು ಮಾನ್ಯ ನ್ಯಾಯಾಲಯದಲ್ಲಿ. ಆ ಹಣ ಕೊಡಲಿಕ್ಕೂ ಇವರು ಹಿಂದೇಟಾಗಿ ನಿರ್ಲಕ್ಷ್ಯ ವಹಿಸಿದ್ದರು. ಈ ಪ್ರಕರಣ ಸಲ ಎಕ್ಸಿಬಿಟ್ ಅಂದರೆ ಕಮರ್ಷಿಯಲ್ EP 12/25 ಇದರಲ್ಲಿ ಸಹ ಮಾನ್ಯ ನ್ಯಾಯಾಲಯವು ಜಪ್ತಿ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ. ಅದೇ ರೀತಿ ಅದನ್ನು ಸಹ ಇವತ್ತು ವಾರೆಂಟನ್ನು ನಮ್ಮ ಬೇಲಿಫ್ನವರು ಜಾರಿ ಮಾಡಿದ್ದಾರೆ. ಯಾವ ಯಾವ ಏಜೆನ್ಸಿ ಸರ್ ಇದು? ಸುಮಾರು ಎಷ್ಟು ಹಣ ಬಾಕಿ ಇತ್ತು ಸರ್? ಪದ್ಮಾವತಿ ಎಂಟರ್ಪ್ರೈಸಸ್ ಅವ್ರದ್ದು ಟೆಂಡರ್ ಪ್ರಕರಣ ಕಾಲಕ್ಕೆ ಅಂದರೆ ವಸತಿ ನಿಲಯಗಳಿಗೆ ವರ್ಷ ಅಂದರೆ ಒಂದೊಂದು ವರ್ಷಕ್ಕೆ ಎಷ್ಟೆಷ್ಟು ಅಂತ ಹೇಳಿ ಅದು ನ್ಯಾಯಾಲಯದಲ್ಲಿ ಡಿಸೈಡ್ ಆಗಿದೆ ಆಲ್ರೆಡಿ. ಅದು ಬಾಕಿ ಇತ್ತು ಅಮೌಂಟು. ಇದ್ರದ್ದು ಅಮೌಂಟ್ ಸರ್ ಅದು ಒಂದರಲ್ಲಿ 16,91,902 ಒಂದು ಪ್ರಕರಣದಲ್ಲಿ, ಇನ್ನೊಂದು ಪ್ರಕರಣದಲ್ಲಿ 1,87,46,937 ಕೊಡುವಂತೆ ಆದೇಶ ಆಗಿದೆ. ಸರ್ ನಿಮ್ಮ ಹೆಸರು ಮತ್ತು ಡೆಸಿಗ್ನೇಷನ್? ನಾವು ಆರ್ ಭೀಮಣ್ಣ ವಕೀಲರು, ಹೊಸೂರು. ಸಮಾಜ ಕಲ್ಯಾಣಾಧಿಕಾರಿ ಸಿಂಧು ಮಾಹಿತಿ ನೀಡಿ, ಜಿಲ್ಲೆಯ ವಸತಿ ನಿಲಯಗಳಿಗೆ ಆಹಾರ ಪೂರೈಸುವ ಏಜೆನ್ಸಿ ಹಣ ಪಾವತಿ ಕುರಿತಂತೆ ನ್ಯಾಯಾಲಯದ ಸೂಚನೆ ಮೇರೆಗೆ ಜಪ್ತಿ ನಡೆದಿದೆ. ಈ ಕುರಿತು ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಪ್ರಕರಣದ ಕುರಿತು ಇಲಾಖೆ ನಿರ್ದೇಶದಂತೆ ಮುಂದಿನ ಕ್ರಮ ನಡೆಸಲಾಗುತ್ತದೆ ಎಂದರು. ರಾಯಚೂರು ಜಿಲ್ಲೆ ಹಾಗೂ ನಮ್ಮ ಸಿಬ್ಬಂದಿಯರು ಇವತ್ತು ನಿಮ್ಮ ಮುಂದೆ ಹೇಳಿಕೆ ನೀಡ್ತಾ ಇದ್ದೀವಿ. ನಮ್ಮಲ್ಲಿ 84 ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವರುಗಳಿಗೆ ಅಲ್ಲಿ ಏನು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಊಟದ ಸೌಲಭ್ಯ ಕೊಡಬೇಕಾಗುತ್ತೆ, ಆಹಾರ ಸಾಮಗ್ರಿಗಳನ್ನ ಕೊಡಬೇಕಾಗುತ್ತೆ ನಾವು. ಸೊ ಇದು ಬಿಲ್ ಪೇಮೆಂಟ್ಗೋಸ್ಕರ ಅಂದರೆ ಬಾಕಿ ಬಿಲ್ ಪೇಮೆಂಟ್ಗೋಸ್ಕರ ಕೋರ್ಟ್ ವ್ಯಾಜ್ಯ ಇರೋದ್ರಿಂದ ಇವತ್ತು ನಮಗೆ ಕೋರ್ಟ್ ಡಿಗ್ರಿ ಮೇಲೆ ಇಲ್ಲಿ ಏನಂತೀರ ಆಫೀಸ್ ಸಾಮಗ್ರಿಗಳನ್ನ ಜಪ್ತಿ ಮಾಡಲಾಗಿದೆ. ಇದು ಕೋರ್ಟ್ ಸಂಬಂಧ ಇರೋದ್ರಿಂದ ಕೋರ್ಟಲ್ಲಿ ಕೇಸ್ ನಡೀತಿರೋದ್ರಿಂದ ನಮಗೆ ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೀಡಬಾರ್ದು ಅಂತೇಳಿ. ಹಾಗಾಗಿ ದಯವಿಟ್ಟು ತಾವು ಮಾಧ್ಯಮದವರು ಸಹಕರಿಸಬೇಕು. ಇಷ್ಟೇ ಮಾಹಿತಿ ನನಗೆ. ಟೋಟಲ್ ದುಡ್ಡು ಎಷ್ಟಿತ್ತು ನೋಡಿ, ಎಲ್ಲ ತಾಲೂಕಿಂದನೂ ಇದೆ, ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದಾಖಲೆಗಳ ಪ್ರಕಾರ ನಾವು ಪೇಮೆಂಟ್ ಮಾಡಿದ್ದೀವಿ. ಸೊ ಈಗಾಗಲೇ ನಾವು ಮಾಹಿತಿ ಕೊಟ್ಟಿದ್ದೀವಿ, ಮೌಖಿಕವಾಗಿ ಹೇಳಿದ್ದೀವಿ ಮೇಲಾಧಿಕಾರಿಗಳಿಗೆ. ಅವರು ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡ್ಲಿಕ್ಕೆ ಹೇಳಿದ್ದಾರೆ ನಮಗೆ. ಮುಂದೆ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ಅವ್ರದ್ದೇನಾದರೂ ಕ್ಲೇಮ್ಸ್ಗಳು ನಿಜ ಇತ್ತು ಅಂತ ಹೇಳಿದ್ರೆ ಪೇಮೆಂಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಸೂಕ್ತ ನಿರ್ದೇಶನ ಕೊಡ್ತಾರೋ ಅದ್ರ ಪ್ರಕಾರ ನಾವು ಕ್ರಮ ಜರುಗಿಸ್ತೀವಿ. ಯಾವ ಏಜೆನ್ಸಿ ಮೇಡಮ್? ಸಾರಿ, ಯಾವ ಏಜೆನ್ಸಿ? ಪದ್ಮಾವತಿ ಎಂಟರ್ಪ್ರೈಸಸ್ ಅಂತ. ಪದ್ಮಾವತಿ ಎಂಟರ್ಪ್ರೈಸಸ್ ಅಂತ ಏನೇನು ಜಪ್ತಿ ಮಾಡಿದ್ರು ಮೇಡಮ್? ಈಗ ಸದ್ಯಕ್ಕೆ ಚೇರ್ಸ್ಗಳು ಮತ್ತು ಸಿಸ್ಟಮ್ಸ್ಗಳು ಇದು ಜಪ್ತಿ ಮಾಡಲಿಕ್ಕೆ ಕೋರ್ಟಿಂದ ಡಿಗ್ರಿ ಆಗಿತ್ತು. ಹೆಚ್ಚು ಮಾಹಿತಿ ನೀಡಲಿಕ್ಕೆ ಆಗೋದಿಲ್ಲ, ಸಾರಿ. ಓಕೆ. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ ಫ್ರೀ ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032.
ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ ಪಂಡಿತ್ NS ಭಟ್ ವಿಳಾಸ ಸಿಟಿ ಟಾಕೀಸ್ ಸರ್ಕಲ್ ಶರಣಬಸವೇಶ್ವರ ಆಸ್ಪತ್ರೆ ಎದುರು ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾನಿಸ್ಗೆ ಸ್ವಾಗತ. ಬೆಂಗಳೂರು ಮೂಲದ HIS ಎಂಬ ಹೆಸರಿನಡಿ ವ್ಯಕ್ತಿಯೊಬ್ಬ SSLC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದಾಗಿ ಪಾಲಕರಿಂದ ಹಣ ವಸೂಲು ಮಾಡುತ್ತಿದ್ದು, ಕೆಲಸ ಮಾಡಿರುವ ನೌಕರಿಗೆ ವಂಚಿಸಿದ್ದು ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ JB ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಸ್ಥೆಯ ಮುಖ್ಯಸ್ಥ ಮಂಜುನಾಥ್ ತಂದೆ ನಾಗರಾಜ್ ಎಂಬ ವ್ಯಕ್ತಿ SSLC ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲು 4 ಜನ ಸಿಬ್ಬಂದಿಗಳನ್ನು ನೇಮಕಗೊಂಡು ವಿದ್ಯಾರ್ಥಿ ಹಾಗೂ ಪಾಲಕರ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡಿದ್ದಾರೆ. ಉಚಿತ ಎಂಬ ಹೇಳಿ ಸಿಬ್ಬಂದಿಗಳಿಗೆ ಮಾಹಿತಿ ಇಲ್ಲದೆ ಪಾಲಕರಿಗೆ ಫೋನ್ ಕರೆ ಮಾಡಿ ಹಣ ನೀಡುವಂತೆ ಒತ್ತಾಯಿಸಿದವರು ಬೆಳಕಿನ ಬಂದಿದೆ. ರಾಯಚೂರು, ಮಂಡ್ಯ, ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲೂ ಈ ವ್ಯಕ್ತಿ ವಂಚಿಸಿದ್ದು ಮಲ್ಲೇಶ್ವರಂ ಹಾಗೂ ಮಹಾಲಕ್ಷ್ಮಿ ಜಾಟ್ ಠಾಣೆ ಸೇರಿ ಇತರೆ ಕಡೆಗಳಲ್ಲಿ 2 ಪ್ರಕರಣಗಳು ದಾಖಲಾಗಿವೆ. ಸಂಸ್ಥೆ ನೀಡಿರುವ ವಿಳಾಸದಲ್ಲಿ ಯಾವುದೇ ಕಚೇರಿಯೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಮೊಬೈಲ್ ನಂಬರ್ಗಳನ್ನು ಬದಲಾಯಿಸಿಕೊಂಡು ವಂಚಿಸುವ ಕೆಲಸ ಮಾಡುತ್ತಿದ್ದಾನೆ. ಪ್ರತಿ ವಿದ್ಯಾರ್ಥಿಯ ಪೋಷಕರಿಗೆ 2500 ರೂಪಾಯಿ ಹಣ ನೀಡುವಂತೆ ಕರೆ ಮಾಡಿದ್ದು, ಪಾಲಕರಿಗೆ ಮೋಸ ಹೋಗದಂತೆ ಎಚ್ಚರಿ ವಹಿಸಬೇಕೆಂದರು. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ನೀಡುವುದಾಗಿ ವಂಚಿಸಿ ಆನ್ಲೈನ್ ಸಂದರ್ಶನ ನಡೆಸಿ ಪ್ಯಾಕೇಜ್ ನೀಡುವುದಾಗಿ ಹೇಳಿ ಯಾವುದೇ ವೇತನ ನೀಡದೆ ವಂಚಿಸಿದ್ದು, ಕೂಡಲೇ ಪೊಲೀಸರು ಆರೋಪಿಯನ್ನು ಬಂಧಿಸಬೇಕು. ಮತ್ತಷ್ಟು ಪಾಲಕರು ವಂಚನೆಗೆ ಗುರಿಯಾಗದಂತೆ ತಡೆಬೇಕೆಂದರು. HIS ಅಕಾಡೆಮಿ ಅವರು ಮಂಜುನಾಥ್ ತಂದೆ ನಾಗರಾಜ್ ಅಂತ ಹೇಳಿ ಬೆಂಗಳೂರು ಸರ್. ಬೆಂಗಳೂರು ಆಫೀಸ್ ಇಂದ ಸರ್, ಸೋಷಿಯಲ್ ಮೀಡಿಯಾದಿಂದ ಅವರು ಕಳಿಸಿದ್ದಾರೆ ವೇಕೆನ್ಸಿ. ಎಜುಕೇಶನ್ ಅಕಾಡೆಮಿ ಸರ್, SSLC ಹುಡುಗರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ, ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಟ್ಟಿದ್ದಾರೆ. ಮತ್ತೆ ಜಾಬ್ ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ ಸರ್. ರಾಯಚೂರಿಂದ 4 ರಿಂದ 5 ಜನ ಅಪ್ಲೈ ಮಾಡಿದ್ದಾರೆ. ಆನ್ಲೈನ್ ಇಂಟರ್ವ್ಯೂ ಅಂತ ಫೋನಲ್ಲಿ ತಗೊಂಡು ಇವರಿಗೆ ಮೇಲಲ್ಲಿ ಆಫರ್ ಲೆಟರ್ ಹಾಕಿದ್ದಾರೆ. ಇವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅವರು, ಏನಂದ್ರೆ ಎಲ್ಲ SSLC ಹುಡುಗರಿಗೆ ಫ್ರೀ ಎಜುಕೇಶನ್ ಮೆಟೀರಿಯಲ್ ಕೊಡ್ತೀವಿ, ಅದಾದ್ಮೇಲೆ ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಯಾರು ಚಲೋ ಸ್ಕೋರ್ ಮಾಡ್ತಾರೆ ಅನ್ನೋದಕ್ಕೆ ಹೇಳಿದ್ದಾರೆ. ಇವರು ಅದರ ಪ್ರಕಾರ ಎಲ್ಲ ಸ್ಕೂಲ್ಗಳು ತಿರುಗಿ ಪೇರೆಂಟ್ಸ್ ನಂಬರ್ ಎಲ್ಲ ತಗೊಂಡು ಅವ್ರದ್ದೊಂದು ಡಾಟಾ ಮಾಡಿ 500 ಜನದ ಡಾಟಾ ಅವ್ರಿಗೆ ಕೊಟ್ಟಿರ್ತಾರೆ. ಅವ್ರೇನ್ ಮಾಡಿದ್ದಾರೆ, ಇವರಿಗೆ ತಿಳಿಲಾರ್ದಂಗೆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ 2,500 ಹಾಕ್ಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ ಇಂದ ಮೆಟೀರಿಯಲ್ಸ್ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಕೆಲವು ಪೇರೆಂಟ್ಸ್ ಇವ್ರಿಗೆ ಫೋನ್ ಮಾಡಿ ಕೇಳಿದ್ದಾರೆ. ಆ ಸಮಯದಲ್ಲಿ ಇವರು ಕೇಳಿದಾಗ, ಇದಕ್ಕೆ ನಿಮಗೆ ಸಂಬಂಧ ಇಲ್ಲ, ಇದ್ರಾಗ ನೀವು ತಲೆ ಹಾಕಬಾರ್ದು, ನಿಮ್ಗೆ ಏನ್ ಕೆಲಸ ಕೊಟ್ಟಿದೀವಿ ಡಾಟಾ ಕೊಡೋದು ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ತಿಳಿದ ಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗಿದ್ದಾರೆ. ಆಫೀಸ್ ಇಲ್ಲ, ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಬೇರೆ ಬೇರೆ ನಂಬರ್ ಇಂದ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ಬೈಯೋದು. ಈ ತರ ಮಾಡಿ ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ ಈ ಕಡೆ ಎಲ್ಲ ಇದೇ ರೀತಿ ಮಾಡಿದ್ದಾರೆ. ಈ ವಿಷಯ ಗೊತ್ತಾಗಿ ಎಷ್ಟು ನಂಬರ್ಸ್ ಕೊಟ್ಟಿದ್ವಿ ನಾವು ಪೇರೆಂಟ್ಸ್ದು, ಎಲ್ಲರಿಗೂ ಫೋನ್ ಮಾಡಿ ಯಾರಿಗೂ 1 ರೂಪಾಯಿ ಹಾಕ್ಬೇಡ್ರಿ ಅಂತ ಮೊದಲೇ ಹೇಳ್ಬಿಟ್ವಿ. ರಾಯಚೂರಲ್ಲಿ ಯಾವುದೇ ಈ ತರದ್ದು ಆಗ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅವ್ರ ಮೇಲೆ ಯಾವುದು ಚಂದ್ರ ಲೇಔಟ್ ಅಲ್ಲಿ 2 ಕಡೆ FIR ಆಗಿದೆ. ಇವಾಗ ಓಡೋಗಿದ್ದಾರೆ. ಬಟ್ ಅದೇ ಪೇರೆಂಟ್ಸ್ ನ ಬೇರೆ ಬೇರೆ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾನೆ ಮಂಜುನಾಥ್ ನಾಗರಾಜನ ಹುಡುಗ, ತಂದೆ ನಾಗರಾಜನ ಹುಡುಗ. ಈ ಒಂದು ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಿದೀವಿ ಅಂದ್ರೆ, ಮತ್ತೆ ಯಾರು ಮೋಸ ಹೋಗ್ಬಾರ್ದು. ಈ HIS ಅಕಾಡೆಮಿಯಿಂದ ಮತ್ತೆ ಯಾರು ಜಾಬ್ ವೇಕೆನ್ಸಿ ಅಂತ ಹೇಳಿ ಹೋಗಿದ್ದ ಹುಡುಗರಿಗೆ ಯಾವುದೇ ತರದ ಸ್ಯಾಲರಿನೂ ಕೊಟ್ಟಿಲ್ಲ. ಇವಾಗ ಎಲ್ಲಾ ನಂಬರ್ಸ್ ಕ್ಲೋಸ್ ಮಾಡ್ಕೊಂಡು ಮಲ್ಲೇಶ್ವರಂ ಅಲ್ಲಿ ಹೋದ್ರು ಆಫೀಸ್ ಇಲ್ಲ, ಅದು ಇನ್ನೊಂದು ಮಹಾಲಕ್ಷ್ಮಿ ಲೇಔಟ್ ಅಲ್ಲೂ ಅವ್ರದ್ದು ಆಫೀಸ್ ಇಲ್ಲ. ಹಿಂಗಾಗಿ ಇನ್ನೊಬ್ರು ಯಾವುದೇ ತರದ ಮೋಸ ಹೋಗ್ಬಾರ್ದು ಅನ್ನೋದಕ್ಕೆ ಈ ಪತ್ರಿಕಾಗೋಷ್ಠಿ ಮಾಧ್ಯಮ.
4 ಜನ ಲೀಡ್ಸ್ ಸರ್, 500 ಲೀಡ್ಸ್ 1500 ಸಾರಿ 500 ಲೀಡ್ಸ್ ಕೊಟ್ಟಿದ್ದಾರೆ ಸರ್. ಇವಾಗ ಪೇರೆಂಟ್ಸ್ ಎಷ್ಟು ಜನ ಹತ್ರ 2,500 ಇಸ್ಕೊಂಡ್ರೆ? ಇಲ್ಲ, ಇಲ್ಲಿ ರಾಯಚೂರಿಂದ ಯಾವ್ದು ಇಸ್ಕೊಂಡಿಲ್ಲ ಸರ್. ಬೇರೆ ಕಡೆ ಆಗಿದ್ದು ನಮಗೆ ಗೊತ್ತಾಗಿ ಇಮಿಡಿಯೇಟ್ 500 ಜನಕ್ಕೂ ಕಾಲ್ ಮಾಡಿ ಹೇಳಿದ್ವಿ. ಇವಾಗ ನೀವು ಸೈಬರ್ ಕ್ರೈಮ್ ದೂರು ಕೊಡ್ಬೋದಲ್ಲ? ಕೊಟ್ಟೆ ಹೋಗಿದ್ವಿ ಸರ್ ಕೊಡೋದಕ್ಕೆ. ಅವ್ರು ಬಂದ್ರು, ಆ ಮೂಮೆಂಟ್ ಅಲ್ಲಿ ಬಂದು ಇಲ್ಲ ಸರ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿನೇ ಹೋದ್ರು. ಬೆಂಗಳೂರಲ್ಲಿ ನಾವು ಕಂಪ್ಲೇಂಟ್ ಮಾಡಕ್ ಹೋದ್ವಿ. ಅದಾದ್ಮೇಲೆ ಮತ್ತೆ ಅವ್ರು ಕಂಟಿನ್ಯೂ ಮಾಡಿದ್ದಾರೆ. ರಾಯಚೂರಲ್ಲಿ ಮಾತ್ರ ಎಲ್ಲೂ ಮತ್ತೆ ಎಂಟರ್ ಆಗ್ಲಿಕ್ಕೆ ಕೊಟ್ಟಿಲ್ಲ ನಾವು. ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಇದೇ ಸೋಷಿಯಲ್ ಮೀಡಿಯಾ ಥ್ರೂ ಬೇರೆಯವರಿಂದ ಬರ್ಬೋದು. ಹಾಗಾಗಿ ಈ ಪತ್ರಿಕಾ ಮಾಧ್ಯಮದಿಂದ ಜನಕ್ಕೆ ತಿಳಿಲಿ ಅಂತೇಳಿ ಇವತ್ತು ಈ ಪತ್ರಿಕಾ 4-5 ಜನ ಎಷ್ಟು ತಿಂಗಳಿಂದ ಕೆಲಸ? 1 ಮಂತ್ ಮಾಡಿದ್ದಾರೆ. 1 ಮಂತ್ ಈ ಸಂದರ್ಭದಲ್ಲಿ ಶಿವಪ್ರಕಾಶ್, ವಿಶ್ವನಾಥ್, ಗೋಪಾಲಕೃಷ್ಣ ಇದ್ದರು. ರಾಯಲ್ ಕಾನ್ಪುರ್ ಶಾಲೆಯ ವಾರ್ಷಿಕೋತ್ಸವ ಮಕ್ಕಳನ್ನು ಸಶಕ್ತಗೊಳಿಸಲು ಪಾಲಕರು ಒತ್ತು ನೀಡಿ ರಾಜಯೋಗಿನಿ ಸ್ಮಿತಕ್ಕ ನಗರದ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ರಾಯಲ್ ಕಾನ್ಕ್ರೋಡ್ ಶಾಲೆ ವಾರ್ಷಿಕೋತ್ಸವ ಉದ್ದೇಶಿಸಿ ಮಾತನಾಡಿದರು. ಬದಲಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಅವಲಂಬನೆ ಹೆಚ್ಚಳವಾಗುತ್ತಿದೆ. ಆದರೆ ಚಾರ್ಜ್ ಇಲ್ಲದೆ ಬಳಕೆ ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಮಾನವರು ಸಹ ಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ. ನಿತ್ಯ ಬದುಕಿನಲ್ಲಿ ಏನೆಲ್ಲ ಒತ್ತಡಗಳು, ಸಮಸ್ಯೆಗಳಿದ್ದರೂ ನಿಯಮಿತ ಧ್ಯಾನ ಮಾಡುವ ಮೂಲಕ ಏಕಾಗ್ರತೆ ಹೆಚ್ಚಿಸಿಕೊಳ್ಳಬೇಕಾಗಿದೆ. ಮಕ್ಕಳಲ್ಲಿ ಹೊಸ ಯೋಚನೆ, ಮನಸ್ಸಿನ ನಿಯಂತ್ರಣ, ಏಕಾಗ್ರತೆ, ಧ್ಯಾನ ಮಾಡುವುದೆಲ್ಲ ಪಾಲಕರು ರೂಢಿಸಿಕೊಳ್ಳಬೇಕು ಮೂಲಕ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬೇಕೆಂದರು. Behind every successful institution stays a dedicated Gayatri Nahar ma'am for her guidance and support. Welcome ma'am, mentors. Now I extend my heartfelt welcome to all the parents. We know that teachers plant the seeds that grow in their family. Welcome you dear teachers. Any institution. Now I take pleasure to welcome our non-teaching staff. Welcome you all. At the end, I would like to take privilege to welcome all the technicians and photographers. ನಮ್ಮನ್ನು ನಾವು ಆಂತರಿಕವಾಗಿ ಸಶಕ್ತಗೊಳಿಸಿಕೊಳ್ಳುವಂಥ ಸಮಯ. ಸ್ವಸಶಕ್ತಿ ಅನ್ನುವಂಥದ್ದು ಅನಿವಾರ್ಯ ಮತ್ತು ಅವಶ್ಯಕ. ಯಾವ ಪ್ರಕಾರವಾಗಿ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಎಲ್ಲ ಹೆಚ್ಚಿನ ಕೆಲಸಗಳನ್ನು ಮಾಡುವಂಥ ವಸ್ತು ಯಾವುದು ಹೇಳಿ? ಪಾಲಕರಿಗೆ ಪ್ರಶ್ನೆ ಕೇಳ್ತಿದ್ದೀವಿ. ನಮ್ಮ ದಿನನಿತ್ಯದ ಕೆಲಸಗಳು, ನಮ್ಮ ಅವಶ್ಯಕತೆಗಳನ್ನು ಯಾವ ವಸ್ತು ಅತಿ ಹೆಚ್ಚು ಪೂರೈಸಿಬಿಡ್ತದೆ? ಯಾವುದದು? ನಮ್ಮ ಹತ್ರ ಒಂದು ವಸ್ತು ಇದೆ, ಅದು ನಮ್ಮ ಹೆಚ್ಚಿನ ಕೆಲಸಗಳನ್ನು ಮಾಡ್ತದೆ. ಯಾವುದು? ಮೊಬೈಲ್. ಮೊಬೈಲು ನಮ್ಗೆ ಒಬ್ಬರ ಜೊತೆ ಮಾತಾಡಿಸ್ತದೆ, ಮೆಸೇಜ್ ಕಳಿಸ್ಬೋದು, ನಮಗೆ ಬೇಕಾದರೆ ಶಾಪಿಂಗ್ ಮಾಡ್ಬೋದು, ಊಟವನ್ನು ತರಿಸ್ಕೊಳ್ಬೋದು, ಯಾವುದೋ ಬಿಲ್ ಪೇಮೆಂಟ್ ಮಾಡ್ಬೋದು. ಇನ್ನು ಎಲ್ಲಾದರೂ ಹೋಗ್ಲಿಕ್ಕೆ ರೋಡ್ ಸರಿ ಗೊತ್ತಾಗಿಲ್ಲ ಅಂದರೆ ಅದು ನಮಗೆ ಮಾರ್ಗನೂ ತೋರಿಸ್ತದೆ. ಈ ರೀತಿ ಅನೇಕ ಕೆಲಸಗಳನ್ನು ಮಾಡಬಲ್ಲಾದ ಮೊಬೈಲು ಅಷ್ಟೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಚಾರ್ಜ್ ಮಾಡೋದು ಅತಿ ಅವಶ್ಯಕ. ಚಾರ್ಜ್ ಇದ್ದರೆ ಯಾವ ಕೆಲಸನೂ ಅದು ಮಾಡಲಿಕ್ಕಾಗಲ್ಲ. ಒಪ್ತೀವ ಇದನ್ನ? ಹಾಗೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತ ಹೊರಟಿರುವ ನಾವು, ಮನೆ ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಉದ್ಯೋಗ, ವ್ಯವಹಾರ, ಈ ಎಲ್ಲವನ್ನ ನೋಡ್ಕೊಳ್ಬೇಕಾದವರು ನಾವು. ನಮ್ಮನ್ನ ನಾವು ಕನಿಷ್ಠ ಪಕ್ಷ ಪ್ರತಿನಿತ್ಯ ಸ್ವಲ್ಪ ಕಾಲ 10
ಸೊ ವಿದೌಟ್ ಚಾರ್ಜಿಂಗ್ ವಿ ಕಾಂಟ್ ವರ್ಕ್ ಅನ್ನುವುದನ್ನು ಸ್ವಲ್ಪ ನಾವೆಲ್ಲರೂ ಗಮನಿಸಿಕೊಳ್ಳೋಣ. ಮುಂದೆ ಬರುವಂತಹ ದಿನಗಳು ತಮಗೆಲ್ಲರಿಗೂ ಗೊತ್ತಿದೆ, ಜಗತ್ತಿನ ಸ್ಥಿತಿಗತಿಗಳು ಪ್ರತಿನಿತ್ಯ ತಾವು ನೋಡ್ತಾ ಇದ್ದೀರಿ. ಇಂತಹ ಸ್ಥಿತಿಗತಿಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗಬೇಕು, ನಮ್ಮ ಬದುಕು ನಮ್ಮ ಭವಿಷ್ಯ ಚೆನ್ನಾಗಾಗಬೇಕಾದ್ರೆ ಆಂತರಿಕವಾಗಿ ಸಶಕ್ತ ಆಗುವುದು ಅನಿವಾರ್ಯ ಮತ್ತು ಅವಶ್ಯಕ. ಆಂತರಿಕ ಸಶಕ್ತಿಗೆ ಶಾಲಾ ಪ್ರಾಂಶುಪಾಲರಾದ ಡಾಕ್ಟರ್ ಸರಿಕಾ ಇಟೇಕರ್ ಮಾತನಾಡಿ, ಮಗು ನೋಡುತ್ತಾ ಆಡುತ್ತಲೇ ಎಲ್ಲವನ್ನು ಗ್ರಹಿಸುವ ಕಲಿಯುವ ಅವಕಾಶಗಳಿವೆ. ಪಠ್ಯದೊಂದಿಗೆ ಪಠ್ಯಾಂತರ ಚಟುವಟಿಕೆಗಳಲ್ಲಿ ತೊಡಗಿಸುವ ಮೂಲಕ ಮಗುವನ್ನು ಸರ್ವಶಕ್ತನಾಗಿಸಬಹುದು ಅಗತ್ಯವಾಗಿದೆ. ಪಾಲಕರು ಮಕ್ಕಳಿಗೆ ಕಲಿಕೆ ಹೆಚ್ಚು ಒತ್ತು ನೀಡುವ ಅವಶ್ಯಕತೆ ಇದೆ ಎಂದರು. ಮಕ್ಕಳು ವಿವಿಧ ಸಾಂಸ್ಕೃತಿಕ ಪ್ರದರ್ಶನ ನೀಡಿದರು. ಪಾಲಕರು ಹಾಗೂ ಶಾಲೆ ಶಿಕ್ಷಕರು ಮಕ್ಕಳ ಭಾಗಿಯಾದರು. The children have put in efforts, the teachers have put in their efforts, and not to forget, you too have extended your support for all the practice times. So now it's time to see our children perform. It doesn't mean that they are only doing dance, children. The teachers are not only teaching them dance. How many of the parents feel the teachers have wasted their time, children have wasted their time? The dance is just an opportunity for the children to learn various life skills. नाच गाना सिर्फ नाच गाना नहीं होता है, नाच गाने के दौरान वो और कुछ सीखते हैं. टीम एफर्ट रहता है, टीम के साथ कैसे खेलना है, सीखना है. डांसर रिदम सिखाते हैं, तो they have to put their steps as per the rhythm. Life itself is a rhythm. So when we understand the importance of rhythm in our life, we dedicate our efforts in the direction. So annual days are not the celebrations of just dance or music. Annual days are the celebrations of the children's dedication, their teamwork, their persistence, their patience, their cooperation, their ability to learn, their ability to think, their ability to analyze, their ability to become time sensitive. We are expecting all these skills to be developed in our children in the process of preparation for an event. It can be dance, it can be singing, it can be any other activity in the school. How many parents here agree that there are events happening, plenty of activities happening for the development of the children in the school? Can you raise your hands or appreciate with a clap for the children? Be it Royal Concord School or Eurokids,
ಸಂಘಟನೆಯಿಂದ ಎಸ್ಪಿಗೆ ಮನವಿ. ಯರಮರ ಸೀಮಾಂತರದಲ್ಲಿ ಸರ್ವೆ ನಂಬರ್ 112/15ರಲ್ಲಿರುವ 3 ಗುಂಟೆ ವಿಸ್ತೀರ್ಣದ ಭೂಮಿಯ ಮಾಲಕರಾದ ಸುಗುಣಬಾಯಿ ಗಂಡ ದತ್ತುರಾವ್ ಎಂಬುವರಿಗೆ ಸೇರಿದೆ. ಭೂಮಿಯನ್ನು ಅಂಬಾಜಿರಾವ್ ಹಾಗೂ ಪತ್ನಿ ಸ್ವಾತಿ, ತಂದೆ ಇರಾಳ್ ಲಾಲ್ ಇವರುಗಳು ನಕಲಿ ಆಧಾರ್ ಕಾರ್ಡ್, ನಕಲಿ ಮರಣ ಪ್ರಮಾಣ ಪತ್ರ ಸೃಷ್ಟಿಸಿಕೊಂಡು ತಹಸೀಲ್ದಾರ್ ಹಾಗೂ ಇಮಾಮ್ ಪಾಷಾ ಗ್ರಾಮ ಲೆಕ್ಕಗಾರರೊಂದಿಗೆ ಸೇರಿಕೊಂಡು ಆಸ್ತಿಯನ್ನು ಲಪಟಾಯಿಸಲು ಪ್ರಯತ್ನಿಸಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಓಡಿ ಮಾಡಿಕೊಂಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಸಾರ್ವಜನಿಕರಿಗೆ ವಂಚಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಕೂಡಲೇ ತನಿಖೆ ನಡೆಸಿ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, ಜಯರಾಜ್, ಮಂಜುನಾಥ್, ಶಿವು ಸೇರಿದಂತೆ ಅನೇಕರಿದ್ದರು. ಸ್ವಲ್ಪ ಸೀರಿಯಸ್ ಆಗಿ ಬರೋದು ಸರ್. ಡಿಸಿ ಸಾಹೇಬ್ರಿಗೂ ಕೊಟ್ಟಿವಿ ಸರ್, ಸಿಎಂ ಸಾಹೇಬ್ರಿಗೂ ಗಮನಕ್ಕೂ ಮನವಿ ತಂದಿದ್ದೀವಿ ಸರ್. ಮೊನ್ನೆ ತಾವು ಬಂದಿದ್ರಲ್ಲ ಫಸ್ಟ್ ದಿನ, ಅಲ್ಲಿ ಕೊಟ್ಟಿದ್ದೀವಿ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಟ್ಯಾಚ್ಮೆಂಟ್ ಇದೆ ಸರ್, ಮೊದಲು ಅವ್ರಿಗೆ ರಿಫರ್ ಮಾಡ್ಕೊಳ್ಳೋದೇ ನಮ್ಮ ಉದ್ದೇಶ. ಸ್ವಲ್ಪ ಸೀರಿಯಸ್ ಆಗಿ ಬರೋದು ಸರ್. ಡಿಸಿ ಸಾಹೇಬ್ರಿಗೂ ಕೊಟ್ಟಿವಿ ಸರ್, ಸಿಎಂ ಸಾಹೇಬ್ರಿಗೂ ಗಮನಕ್ಕೂ ಮನವಿ ತಂದಿದ್ದೀವಿ ಸರ್. ಮೊನ್ನೆ ತಾವು ಬಂದಿದ್ರಲ್ಲ ಫಸ್ಟ್ ದಿನ, ಅಲ್ಲಿ ಕೊಟ್ಟಿದ್ದೀವಿ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಟ್ಯಾಚ್ಮೆಂಟ್ ಇದೆ ಸರ್, ಮೊದಲು ಅವ್ರಿಗೆ ರಿಫರ್ ಮಾಡ್ಕೊಳ್ಳೋದೇ ನಮ್ಮ ಉದ್ದೇಶ. ಸ್ವಲ್ಪ ಸೀರಿಯಸ್ ಆಗಿ ಬರೋದು ಸರ್. ಡಿಸಿ ಸಾಹೇಬ್ರಿಗೂ ಕೊಟ್ಟಿವಿ ಸರ್, ಸಿಎಂ ಸಾಹೇಬ್ರಿಗೂ ಗಮನಕ್ಕೂ ಮನವಿ ತಂದಿದ್ದೀವಿ ಸರ್. ಮೊನ್ನೆ ತಾವು ಬಂದಿದ್ರಲ್ಲ ಅಟ್ಯಾಚ್ಮೆಂಟ್ ಇದೆ ಸರ್, ಮೊದಲು ಅವ್ರಿಗೆ ರಿಫರ್ ಮಾಡ್ಕೊಳ್ಳೋದೇ ನಮ್ಮ ಉದ್ದೇಶ. ಸ್ವಲ್ಪ ಸೀರಿಯಸ್ ಆಗಿ ಬರೋದು ಸರ್. ಡಿಸಿ ಸಾಹೇಬ್ರಿಗೂ ಕೊಟ್ಟಿವಿ ಸರ್, ಸಿಎಂ ಸಾಹೇಬ್ರಿಗೂ ಗಮನಕ್ಕೂ ಮನವಿ ತಂದಿದ್ದೀವಿ ಸರ್. ಮೊನ್ನೆ ತಾವು ಬಂದಿದ್ರಲ್ಲ ಫಸ್ಟ್ ದಿನ, ಅಲ್ಲಿ ಕೊಟ್ಟಿದ್ದೀವಿ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಟ್ಯಾಚ್ಮೆಂಟ್ ಇದೆ ಸರ್, ಮೊದಲು ಅವ್ರಿಗೆ ರಿಫರ್ ಮಾಡ್ಕೊಳ್ಳೋದೇ ನಮ್ಮ ಉದ್ದೇಶ. ಸ್ವಲ್ಪ ಸೀರಿಯಸ್ ಆಗಿ ಬರೋದು ಸರ್. ಡಿಸಿ ಸಾಹೇಬ್ರಿಗೂ ಕೊಟ್ಟಿವಿ ಸರ್, ಸಿಎಂ ಸಾಹೇಬ್ರಿಗೂ ಗಮನಕ್ಕೂ ಮನವಿ ತಂದಿದ್ದೀವಿ ಸರ್. ಮೊನ್ನೆ ತಾವು ಬಂದಿದ್ರಲ್ಲ ಫಸ್ಟ್ ದಿನ, ಅಲ್ಲಿ ಕೊಟ್ಟಿದ್ದೀವಿ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಬಿಗಿ ಕ್ರಮ. ಠಾಣೆ ವ್ಯಾಪ್ತಿಯಲ್ಲಿ ವಿಶೇಷ ಕಾರ್ಯಾಚರಣೆಗೆ ನೂತನ ಎಸ್ಪಿ ಅರುಣಾಕ್ಷಗಿರಿ. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳ ಆಹಾರ ಪೂರೈಸಿದ ಏಜೆನ್ಸಿ ಹಣ ಬಾಕಿ. ನ್ಯಾಯಾಲಯದ ಆದೇಶ ಮೇರೆಗೆ ಪೀಠೋಪಕರಣ ಜಪ್ತಿ. HIS ಸಂಸ್ಥೆ ಹೆಸರಿನಲ್ಲಿ ಮಂಜುನಾಥ್ ಎಂಬಾತನಿಂದ ಪಾಲಕರಿಗೆ ವಂಚನೆ. ಎಚ್ಚರ ವಹಿಸಲು ಜೈ ಭೀಮ್ ಮನವಿ. ರಾಯಲ್ ಕಾನ್ಕಾರ್ಡ್ ಶಾಲೆಯ ವಾರ್ಷಿಕೋತ್ಸವ. ಮಕ್ಕಳನ್ನು ಸಶಕ್ತಗೊಳಿಸಲು ಪಾಲಕರು ಒತ್ತು ನೀಡಿ ರಾಜಯೋಗಿನಿ ಸ್ಮಿತಕ್ಕ. ನಕಲಿ ದಾಖಲೆ ಸೃಷ್ಟಿ ವಂಚನೆ. ಅಂಬಾಜಿರಾವ್ ಗಡೀಪಾರಿಗೆ ಆಗ್ರಹಿಸಿ ಭೀಮಾ ಆರ್ಮಿ ಸಂಘಟನೆಯಿಂದ ಎಸ್ಪಿಗೆ ಮನವಿ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ